ಪಾಂಡವಪುರ ಪಟ್ಟಣದ ರೈತ ಸಭಾಭವನದಲ್ಲಿ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಯಶವಂತನವರು ತಾಲೂಕು ಜನತಾದಳ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಸಿ. ಪುಟ್ಟರಾಜು, ಮಾರ್ಚ್ 14ರಂದು ಜಿಲ್ಲೆಯ ವಿಸಿ ಫಾರಂ ಕ್ರೀಡಾಂಗಣವನ್ನು ಮೇಲ್ದರ್ಜೆಗೇರಿಸುವ ಭೂಮಿ ಪೂಜೆ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಂಗವಿಕಲರಿಗೆ ಉಚಿತ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮಕ್ಕೆ ಕೇಂದ್ರ ಮತ್ತು ಉಕ್ಕು ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಯಶಸ್ವಿಗೆ ಜಿಲ್ಲೆಯ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು 500 ತ್ರಿಚಕ್ರ ವಾಹನಗಳನ್ನು ಅಂಗವಿಕಲರಿಗೆ ನೀಡುವ ನಿರ್ಧಾರವನ್ನು ಕುಮಾರಸ್ವಾಮಿ ಅವರು ಬಹಳ ಹಿಂದೆ ತೆಗೆದುಕೊಂಡಿದ್ದರು. ಇದೀಗ ಈ ಯೋಜನೆ ಕಾರ್ಯರೂಪಕ್ಕೆ ಬರ್ತಿದೆ ಅಂತ ಹೇಳಿದರು. ಹಬ್ಬ ಮುಗಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಹೋಳಿಗೆ ಊಟವನ್ನು ಮಾಡಿಸ್ಬೇಕು ಅಂತೇಳಿ ಕುಮಾರಣ್ಣವರ ಒಂದು ಆಸೆಯಾಗಿದೆ. ಆ ಕಾರಣದಿಂದ ಮೊದಲು ನೀವು 8ವರೆಗೆ ಊರು ಬಿಟ್ಟು 9-9ವರೆಗೆಲ್ಲ ಬಂದು ಅಲ್ಲಿ ನೀವು ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಮುಗಿಸಿ ಬಂದಂಥ ಎಲ್ರಿಗೂ ಊಟ ಬಡಿಸ್ತಕ್ಕಂಥದ್ದು ಹಿಡಿದು ಎಲ್ಲರನ್ನ ಸಂತೈಸಿ ಭಾಳ ದೊಡ್ಡ ಸಭೆ ಆದ ಕಾರಣದಿಂದ ಇವೆಲ್ಲರೂ ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮುಖಂಡರು, ವಿಶೇಷವಾಗಿ ಯುವ ಲೀಡರ್ಸು ಆ ಜವಾಬ್ದಾರಿಯನ್ನು ತಗೋಬೇಕು ಅನ್ನೋ ಕಾರಣದಿಂದ ನಾನೇ ನಿಮ್ಮನ್ನೆಲ್ಲ ಖುದ್ದಾಗಿ ಇವತ್ತು ದುದ್ದಹಳ್ಳಿಯ ಸಭೆ ಭಾಳ ಯಶಸ್ವಿಯಾಗಿ ಆಯಿತು. ಇವತ್ತು ನನ್ನ ಪಾಂಡವಪುರ ತಾಲೂಕಿನ ಟೌನ್ ಸೇರಿದಾಗೆ ಎಲ್ಲ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಮುಖಂಡರಲ್ಲಿ ವಿನಂತಿ ಮಾಡ್ತಾ, ನಿಮ್ಮ ಗ್ರಾಮಕ್ಕೆ ಎಷ್ಟು ವೆಹಿಕಲ್ಗಳು ಬೇಕೋ ಅಷ್ಟು ವೆಹಿಕಲ್ ವ್ಯವಸ್ಥೆ ನಾವು ಮಾಡ್ತೇವೆ. ಬಂದು ಆ ಗ್ರಾಮದ ಆ ಪಂಚಾಯತಿ ಮುಖಂಡರುಗಳು ಒಂದು 10 ಜನ ಟೀಮ್ ಮಾಡ್ಕೊಂಡು ಯಾವ ಊರಿಗೆ ಎಷ್ಟೆಷ್ಟು ವೆಹಿಕಲ್ ಬೇಕು ಅಂತಕ್ಕಂಥದ್ದಲ್ಲಿ ಇವತ್ತೇ ಲೀಸ್ಟ್ ಕೊಟ್ಟು, ಇವತ್ತೆಲ್ಲ ನಾಳೆ ಕೊಟ್ಟರು ಆಯಿತು, ವ್ಯವಸ್ಥಿತವಾದಂಥ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದು ಭಾಳ ಕೇಂದ್ರದ 2 ಸಚಿವರು ಆ ಸಭೆಗೆ ಆಗಮಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಹೆಚ್ಚಿನ ರೀತಿ ಆ ಸಭೆಗೆ ಕಳೆ ತಂದುಕೊಡಬೇಕು, ಹೆಚ್ಚಿನ ರೀತಿಯಲ್ಲಿ ಯಶಸ್ಸಾಗಲಿಕ್ಕೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋ ಕಾರಣದಿಂದ ನಿಮ್ಮನ್ನು ಕರೆದು ಇಲ್ಲಿ ಆಹ್ವಾನ ಮಾಡಿ ನಂತರ ಮಾತನಾಡಿದ ಮುಖಂಡರಾದ ಮಂಜುನಾಥ್, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ, ಉತ್ತಮ ಶಿಕ್ಷಣ ಪಡೆದ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ ಅಂತ ಹೇಳಿದರು. ಅರಳುಕೊಪ್ಪೆ ಮಹಾದೇವ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ರೈತರಿಗೆ ಅನ್ಯಾಯವಾಗುತ್ತಿದೆ ಅಂತ ಆರೋಪಿಸಿದರು. ಈ 3 ಇರ್ತಾರಲ್ಲ, ಇವ್ರನ್ನ ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಕಾರ್ಯಕರ್ತರಿಗಿದೆ. ಅವ್ರು ಹೋಗಿ ಹೇಳ್ಬೇಕು, ನೀವು ನೋಡಿ 2,000 ಕೊಟ್ಟು ದೊಡ್ಡದಲ್ಲ, ನಿನ್ನ ಮಗಳಿಗೆ ಒಳ್ಳೆ ಎಜುಕೇಶನ್ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ನಿಮ್ಮೂರು ರಸ್ತೆ ಆಗಿಲ್ಲ, ನಿಮ್ಮೂರು ಗುಂಡಿ ಹಳೆ ಹಿಂದೆ ಮಾಡಿರಲ್ಲ ಆ ರಸ್ತೆಗಳು ಗುಂಡಿ ಮುಚ್ಚಕ್ಕಾಗಿಲ್ಲ, ಏನ್ ಕೆಲಸನೂ ಆಗ್ತಾ ಇಲ್ಲ. ಇದು ಎಲ್ಲಾನು ಬಿಟ್ಟು ನೀವು 2,000 ಕೊಟ್ಟು ನೀನ್ ಮನ್ಸನ್ನ ಸಮಾಧಾನ ಮಾಡ್ಬಿಟ್ಟವ್ರೆ. ನೋಡಪ್ಪ, ಸಮಾಜ ಈ ತರ ಈ ಬಹಳ ಕೆಟ್ಟ ಪರಿಸ್ಥಿತಿ ಬಂದಿದೆ ನೋಡಿ, ನಿರುದ್ಯೋಗ ಹಿಂಗಾಗಿದೆ, ದಯಮಾಡಿ ಹೇಳ್ಬೇಕು. ತಾಲೂಕು ಅಧ್ಯಕ್ಷ ಮಲ್ಲೇಶ್ ಕೂಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮನ್ಮೂರು ನಿರ್ದೇಶಕರಾದ ಶಿವಕುಮಾರ್, ಗಿರೀಶ್, ಚೆಲುವೇಗೌಡ, ಆನಂದ್, ಸೋಮಶೇಖರ್ ಹಾಗೂ ಪುರಸಭೆ ಸದಸ್ಯರು ಮತ್ತು ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಾಡಿನ ಹೆಸರಾಂತ ರಥೋತ್ಸವಗಳಲ್ಲಿ ಒಂದರಿಗೆ ಮಳವಳ್ಳಿ ತಾಲೂಕಿನ ಕಂದೆಗಾಲ ಗ್ರಾಮದ ಶ್ರೀ ಮತ್ತಿತಳೇಶ್ವರ ಸ್ವಾಮಿಯ ರಥೋತ್ಸವ ಅಪಾರ ಜನಸ್ತೋಮದ ನಡುವೆ ವಿಜೃಂಭಣೆ ಜರುಗಿತು. ಚರ್ಮರೋಗಗಳ ನಿವಾರಕ ಎಂದೇ ನಾಡಿನಾದ್ಯಂತ ಮನೆಮಾತಾಗಿರುವ ಶ್ರೀ ಮತ್ತಿತಳೇಶ್ವರ ಸ್ವಾಮಿ ರಥೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು. ಮುಂಜಾನೆಯಿಂದ ದೇವಾಲಯದಲ್ಲಿ ಅದ್ದೂರಿ ಕಾರ್ಯಕ್ರಮಗಳು, ಪೂಜಾ ಹೋಮಗಳು ಜರುಗಿದವು. ದೇವಾಲಯದ ರಥವನ್ನು ಅಲಂಕರಿಸಿ ಸಿದ್ಧಗೊಳಿಸಿದ ನಂತರ ಶ್ರೀ ಮತ್ತಿತಳೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನಡೆಸಲಾಯಿತು. ನಂತರ ರಥದಲ್ಲಿ ಪ್ರತಿಷ್ಠಾಪಿಸಿದರು. ಈ ವೇಳೆ ಸ್ಥಳದಲ್ಲಿ ಹಾಜರಿದ್ದ ಶಾಸಕರು, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ, ತಹಸೀಲ್ದಾರ್ ಲೋಕೇಶ್ ಅವರು ಪೂಜೆ ಸಲ್ಲಿಸಿ ಈಟಿಗೆ ಹೊಡೆಯುವುದರೊಂದಿಗೆ ರಥೋತ್ಸವ ಆರಂಭಗೊಂಡಿತು. ಮತ್ತಿತಳೇಶ್ವರ ಬಸವ, ಹೊನ್ನನಾಯಕನಹಳ್ಳಿ ಮಠದ ಬಸವಗಳ ಜೊತೆ ಮಹದೇಶ್ವರ ಸ್ವಾಮಿಯ ಹುಲಿವಾಹನ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಜರುಗಿದವು. ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳ ಸ್ಥಿತಿ ಗಣನೀಯ ಶೋಚನೀಯವಾಗಿದ್ದು, ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಶಾಲೆಗಳನ್ನು ಉಳಿಸಬೇಕು ಎಂದು ಆಗ್ರಹಿಸಿ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ
ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ಸಾಹೇಬರು ಹೋರಾಟಕ್ಕೆ ಕನ್ನಡ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ವಾಟಾಳ್ ನಾಗರಾಜ್ ಸಾಹೇಬರು ಹೋರಾಟಕ್ಕೆ ವಾಟಾಳ್ ನಾಗರಾಜ್ ಸಾಹೇಬರು ಹೋರಾಟಕ್ಕೆ ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಮಾತನಾಡಿ, ಕನ್ನಡಿಗರ ತೆರಿಗೆ ಹಣದಲ್ಲಿ ಆಡಳಿತ ನಡೆಸುವ ಸರ್ಕಾರಕ್ಕೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಲು ಯೋಗ್ಯತೆ ಇಲ್ಲವೇ? ಕಳೆದ 30 ವರ್ಷಗಳಿಂದ ಕನ್ನಡ ಶಾಲೆಗಳನ್ನು ಹಂತ ಹಂತವಾಗಿ ಕಗ್ಗೊಲೆ ಮಾಡುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಶಾಲೆಗಳಿಗೆ ಅನುದಾನ ನೀಡಲು ಸರ್ಕಾರದ ಬಳಿ ಹಣವಿಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, 30 ವರ್ಷಗಳಿಂದ ಕನ್ನಡ ಶಾಲೆಗಳನ್ನು ಕತ್ತಲಿಟ್ಟಿದ್ದಾರೆ. ಶಾಲಾ ಕಟ್ಟಡಗಳು ಕುಸಿದು ಬಿಡುತ್ತಿದ್ದಾವೆ. ಶಿಕ್ಷಕರ ಕೊರತೆ ಇದೆ. ಕೂಡಲೇ ವಿಶೇಷ ಪ್ಯಾಕೇಜ್ ಮೂಲಕ ಕನ್ನಡ ಮಾಧ್ಯಮ ಶಾಲೆಗಳನ್ನು ಸಬಲೀಕರಣಗೊಳಿಸಬೇಕು ಎಂದರು. ನಮ್ಮ ಈ ಎಚ್ಚರಿಕೆಯನ್ನು ಸರ್ಕಾರ ಹಗುರವಾಗಿ ಪರಿಗಣಿಸಿದರೆ ತಕ್ಕ ಶಾಸ್ತಿ ಮಾಡಲಾಗುವುದು. ಮಾರ್ಚ್ 12ರಂದು ಇಡೀ ರಾಜ್ಯಾದ್ಯಂತ ಕನ್ನಡ ಶಾಲೆಗಳ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು. ಅಂದು ಮಂಡ್ಯದಲ್ಲಿ ನಾವು ಹೆದ್ದಾರಿ ತಡೆ ಮಾಡಲಿದ್ದೇವೆ. ಇಡೀ ಸಾರಿಗೆ ವ್ಯವಸ್ಥೆ ಸ್ಥಗಿತಗೊಳಿಸಿ ಕ್ರಾಂತಿ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಅಂತ ಚಳುವಳಿ ಎಲ್ಲಿ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಕರ್ನಾಟಕ ಏಕೀಕರಣ ಆಗಿ ವರ್ಷಗಳೇ ಕಳೆದಿದೆ. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಯಿತು. ಸುಮಾರು 72-73ರಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ನಾಮಕರಣ ಆಯಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ರಾಷ್ಟ್ರಕವಿ ಕುವೆಂಪು ಸುಮಾರು 45 ಕಿಲೋಮೀಟರ್ ದೂರದ ಮೈಸೂರಿನಲ್ಲೇ ಇಡೀ ಜೀವನವನ್ನೇ ಕಳೆದರು. ಕನ್ನಡದ ಶಕ್ತಿ ಕೆ ವಿ ಶಂಕರೇಗೌಡರು. ಮಂಡ್ಯ ಅಂತ ಹೇಳಿದ್ರೆ ಕನ್ನಡ, ಮಂಡ್ಯ ಕನ್ನಡದ ಅಭಿಮಾನ, ಕನ್ನಡದ ಶಕ್ತಿ, ಕನ್ನಡದ ಗೌರವ ಮಂಡ್ಯ. ಶಂಕರೇಗೌಡರು ರಾಜಕಾರಣಿ, ಕಲಾವಿದ ಎಲ್ಲವೂ ಆಗಿದ್ದರು. ಕರ್ಣನ ಪಾತ್ರ ಮಾಡ್ತಾಯಿದ್ರು. ಭಾಳ ಅದ್ಭುತವಾದಂಥ ವ್ಯಕ್ತಿ. ನನ್ನ ಬಗ್ಗೆ ಭಾಳ ಗೌರವ. ಮಾದೇಗೌಡರು, ಶಿವಲಿಂಗಯ್ಯ, ಅನೇಕ ಜನ ನನ್ನ ಸ್ನೇಹಿತರುಗಳು, ನನಗಿಂತ ಹಿರಿಯರು ಮಂಡ್ಯದಲ್ಲಿ ತಮ್ಮದೇ ಆದಂಥ ಸ್ಥಾನವನ್ನು ಗಳಿಸಿದ್ದಾರೆ. ಮಂಡ್ಯದ ಬೆಳವಣಿಗೆಗೆ ನಿಂತಿದ್ದಾರೆ. ಒಂದು ರೀತಿ ಮಂಡ್ಯ ಕನ್ನಡದ ನಗರ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಗೌರವ, ಕನ್ನಡಕ್ಕೆ ಶಕ್ತಿ ತರ್ತಕ್ಕಂಥದ್ದು ಮಂಡ್ಯ. ನಾವು 12ನೇ ತಾರೀಕು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಆರಂಭಕ್ಕೆ ಸರಳೀಕರಣ ಮಾಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸುಮಾರು 30 ವರ್ಷದ ಮೇಲಾಯಿತು ಅನುದಾನ ಕೊಟ್ಟು. ಕನ್ನಡ ಮಾಧ್ಯಮ ಶಾಲೆಗಳು ಭಿಕ್ಷುಕರಿಂತಲೂ ಕಡಿಮೆ ಆಗಿದ್ದಾರೆ. ಯಾವ ರಾಜ್ಯದಲ್ಲಿ? ಕನ್ನಡ ರಾಜ್ಯದಲ್ಲಿ. ಕನ್ನಡ ರಾಜ್ಯ, ಕರ್ನಾಟಕ ಸರ್ಕಾರ ಈ ರೀತಿ ಕನ್ನಡ ಶಾಲೆಗಳಿಗೆ ಮಾಡಬಾರ್ದು. ಸುಮಾರು 3,900 ಕೋಟಿ ರೂಪಾಯಿ ಈಗ ಆಯವ್ಯಯದಲ್ಲಿ ಇಂಗ್ಲೀಷ್ ಶಾಲೆಗಳಿಗೆ ಹಣವನ್ನು ಒದಗಿಸಿದ್ದಾರೆ. ಸುಮಾರು 800 ಪಬ್ಲಿಕ್ ಶಾಲೆಗಳನ್ನು ತೆಗಿತಾರೆ. ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ತೆಗಿತಾ ಇಲ್ಲ. ಒಬ್ಬ ಶಾಸಕರಿಗೆ ಕನ್ನಡ ಮಾಧ್ಯಮದ ಬಗ್ಗೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ. ಒಬ್ಬ MP ಗಳಿಗೆ ಗೌರವ ಇಲ್ಲ, ಸರ್ಕಾರಕ್ಕೆ ಗೌರವ ಇಲ್ಲ. ಸಿದ್ದರಾಮಯ್ಯನವರು ಈ ಬಗ್ಗೆ ತೀವ್ರವಾಗಿ ಗಮನ ತೆಗೆದುಕೊಳ್ಬೇಕು.
ಶಾಸನಸಭೆ ಮುಗಿಯೋದ್ರೊಳಗಾಗಿ ಕನ್ನಡ ಮಾಧ್ಯಮ ಶಾಲೆಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಅನುದಾನ ಕೊಡಲೇಬೇಕು. ಇದಕ್ಕಾಗಿ 12ನೇ ತಾರೀಕು ಇಡೀ ರಾಜ್ಯಾದ್ಯಂತ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್. ಇಡೀ ರಾಜ್ಯಾದ್ಯಂತ 12ನೇ ತಾರೀಕು ಬೆಳಗ್ಗೆ 10:30ಯಿಂದ ಸಂಜೆ 6:00ವರೆಗೆ ಇಡೀ ರಾಜ್ಯಾದ್ಯಂತ ಬೀದರ್ನಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಎಲ್ಲ ಕಡೆ ಸಂಪೂರ್ಣ ಬಂದ್. ಆವತ್ತಿನ ದಿನ ಬೆಂಗಳೂರಿಗಿಂತ ನಾವು ಮಂಡ್ಯದಲ್ಲಿ ಚಳುವಳಿ ಮಾಡಬೇಕು ಅಂತ ಮಾಡಿದ್ದೇವೆ. ಇದುವರೆಗೂ ಬೆಂಗಳೂರಲ್ಲಿ ಮಾಡ್ತಾಯಿದ್ದು. ಈ ಸಾರಿ ವಿಶೇಷವಾಗಿ ಈ ಗಂಡು ಮೆಟ್ಟಿದ ಕನ್ನಡದ ಭೂಮಿಯಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ಆ ದೊಡ್ಡ ವೃತ್ತದಲ್ಲಿ ಸುಮಾರು ಸಾವಿರಾರು ಜನ ಸೇರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬೆಂಬಲ ಕೊಡಬೇಕು ಅಂತೇಳಿ ಕನ್ನಡ ಒಟ ಪಕ್ಷ 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಸತ್ಯಾಗ್ರಹವನ್ನು ಆರಂಭ ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹಾಗೂ ಜಿಲ್ಲೆಯ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಸ್ಪಂದನ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಶಾಲಾ ಮಕ್ಕಳು ಮತ್ತು ಪೋಷಕರ ಸಂಭ್ರಮದ ನಡುವೆ ವೇದಿಕೆಯ ಕಾರ್ಯಕ್ರಮವನ್ನು ಹೊಳಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮ್ಯಾ ಚೇತನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೆ.ಎನ್. ವಿಜಯಕೊಪ್ಪ ಅವರ ನೇತೃತ್ವದಲ್ಲಿ ಸ್ಪಂದನ ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವುದು ಸಂತಸ ಸಂಗತಿಯಾಗಿದ್ದು, ಕಡಿಮೆ ದರದಲ್ಲಿ ಶಿಕ್ಷಣ ನೀಡುವ ಮೂಲಕ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಆದ್ಯತೆ ನೀಡಿರುವುದು ಮಾದರಿಯಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳ ದೈಹಿಕ ಮಾನಸಿಕ ವಿಕಸನಕ್ಕೆ ಅಗತ್ಯವಾದ ಪರಿಕರಗಳೊಂದಿಗೆ ಶುಚಿತ್ವಗೊಂಡಿರುವ ಶಾಲೆಯನ್ನು ಮುನ್ನಡೆಸಿ ಬಹುಮುಖಿ ವ್ಯಕ್ತಿತ್ವದೊಂದಿಗೆ ಶಿಕ್ಷಣ ಕ್ರಾಂತಿ ಮಾಡುತ್ತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ರೈತ ಮುಖಂಡರಾದ ಚಂದನ್ ಕುಮಾರ್ ಕೂಡ ಮಾತನಾಡಿ ಶುಭಾಶಯ ಮಾಡಿದರು. ಇವರೆಲ್ಲರೂ ಒಳ್ಳೆಯದಾಗಲಿ ಮತ್ತು ಶಾಲಾ ಈ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸುವುದು ತುಂಬ ಖುಷಿಯಾಗ್ತದೆ. ಮತ್ತು ಈ ದಿನ ಏನಂದರೆ ಎಲ್ಲ ಅವರು ಬ್ಯುಸಿ ಇರೋ ಕಾರಣ ಯಾರೂ ಬಂದಿಲ್ಲ. ಆದರೆ ಮಕ್ಕಳ ಉತ್ಸಾಹ ಮತ್ತು ಎಲ್ಲರಿಗೂ ನಮ್ಮ ಮಗನೇ ಆಗಲಿ ನಮ್ಮ ಮಗನಿಗೆ ಖುಷಿ ಆಗ್ತದೆ. ಪ್ರೈವೇಟ್ ಸ್ಕೂಲು ಅಂತ ಚಿಕ್ಕದು ಅಂತ ಅನ್ಸ್ಕೋಬೋದೇನೋ. ನಮ್ಮ ಮಗನ ಈಗ 8th 9th ಟೇಬಲ್ಸ್ ಎಲ್ಲ ಚೆನ್ನಾಗಿ ಸ್ಕೂಲಲ್ಲಿ ಟೀಚರ್ಸ್ ಕೊಡುವ ನಮ್ಮ ಮಗಳಿಗೆ ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮೈ ಚುರುಕು ರೀತಿ ಎಲ್ಲ ನಮ್ಮ ಮಗಳಿಗೆ ಮೋಟಿವೇಶನ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಟೀಚರ್ಸು ಚೆನ್ನಾಗಿ ಕೊಡ್ತಾ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ. ಬಳಿಕ ವಿದ್ಯಾರ್ಥಿಗಳು ಯಲ್ಲಮ್ಮ ದೇವಿ ನೃತ್ಯ, ಓಂ ಶಕ್ತಿ ಡ್ಯಾನ್ಸ್ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಗಮನ ಸೆಳೆದರು. ಬಳಿಕ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದ ಚಿಣ್ಣರಿಗೆ ಗಣ್ಯರು ಬಹುಮಾನ, ಪ್ರಶಸ್ತಿ ಫಲಕ ನೀಡಿ ಅಭಿನಂದಿಸಿದರು. ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಕೆ.ಎನ್. ವಿಜಯಕೊಪ್ಪ, ನಿರ್ದೇಶಕರಾದ ಕೆ.ಟಿ. ನಾರಾಯಣ್, ಕಾರ್ಯದರ್ಶಿ ಪೂರ್ಣಿಮಾ, ಮುಖಂಡರಾದ ಲಿಂಗಯ್ಯ, ಬಿ. ನಾರಾಯಣಸ್ವಾಮಿ, ಒಳ್ಳೆನಳ್ಳಿ ಕೃಷ್ಣೇಗೌಡ, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಡಾಕ್ಟರ್ ಎಂ. ಬಿ. ಶ್ರೀನಿವಾಸ್ ಪ್ರತಿಷ್ಠಾನದ ವತಿಯಿಂದ ಮಾರ್ಚ್ 14ರಂದು ಬೆಳಗ್ಗೆ 11 ಗಂಟೆಗೆ ಜನಜಾಗೃತಿ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ನಡೆಯಲಿದೆ ಎಂದು ಸಮಿತಿಯ ಜಿಲ್ಲಾ ಸಂಚಾಲಕ ಎಂ. ವಿ. ಕೃಷ್ಣ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಬುಕ್ಕರ್ ಬಹುಮಾನ ವಿಜೇತೆ ಬಾನು ಮುಸ್ತಾಕ್ ಅವರನ್ನು ಶಾಸಕ ರವಿಕುಮಾರ್ ಗೌಡಗಣಿಗೆ ಅಭಿನಂದಿಸುವರು ಅಂತ ಹೇಳಿದರು. ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್. ಸಿ. ಮಹದೇವಪ್ಪ ಉದ್ಘಾಟಿಸಲಿದ್ದು, ಕೆ.ಪಿ. ಮಹಾಲಿಂಗ ಕಲ್ಕೊಂದರವರ ಕಲ್ಯಾಣದ ಬೆಳಕು ಬಸವಣ್ಣ ಕೃತಿಯನ್ನು ಕೃಷಿ ಸಚಿವ ಚಲುವರಾಯ ಬಿಡುಗಡೆ ಮಾಡುವರು. ಎಂ. ಬಿ. ಶ್ರೀನಿವಾಸ್ ನೆನಪಿನಲ್ಲಿ ಮಾಜಿ ಸಚಿವ ಸಿ. ಎಸ್. ಪುಟ್ಟರಾಜು ಬ್ಯಾಗ್ ವಿತರಣೆ ಮಾಡುವರು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮತ್ತು ಅತಿಥಿಗಳು ಪಾಲ್ಗೊಳ್ಳುವರು ಅಂತ ಅವರು ವಿವರಿಸಿದರು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ಸಂವಿಧಾನ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವ ರೀತಿಯಲ್ಲಿ ಸ್ವಾತಂತ್ರ್ಯ, ಸೋದರತೆ, ಸಮಾನತೆ ಅಡಿನಲ್ಲಿ ಸರ್ವ ಜನಾಂಗವೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು. ಈ ಒಂದು ಜಾತಿ ಅನ್ನುವಂಥ ವ್ಯವಸ್ಥೆಯೊಳಗಡೆ ಸರ್ವರು ಸಮಾನವಾಗಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ನೀಡಿ 70 ವರ್ಷಗಳಾಗಿದ್ದಾವೆ. ಆದರೂ ಕೂಡ ಇವತ್ತಿಗೂ ಕೂಡ ಈ ದೇಶದ ಸಂವಿಧಾನದ ಆಶಯಗಳನ್ನು ಬುಡಮೇಲು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಮುಂದೆ ಇದೆ. ಆ ಕಾರಣದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರಜಾಪ್ರಭುತ್ವ ಉಳಿವಿಗಾಗಿ, ಸಂವಿಧಾನ ಉಳಿವಿಗಾಗಿ ಬೃಹತ್ ಜನಜಾಗೃತಿ ಸಮಾವೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ರಾರಾಜಿಸುವಂತೆ ಮಾಡಿದಂಥ
ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಈ ಜಿಲ್ಲೆಯ ಜನತೆ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಹಾಗೆ ನನ್ನ ಸಂಘಟನೆಯ ನನ್ನ ನಾಯಕರಾದಂಥ MB ಶ್ರೀನಿವಾಸ್ ಅವರು ಇವತ್ತು 4 ವರ್ಷಗಳಾಗಿದ್ದಾವೆ ನಾವು ಅವರನ್ನು ಆಗಲಿ ಅವರ ನೆನಪಿನಲ್ಲಿ ಇವತ್ತು ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಹಾಗೆ ನಮ್ಮ KP ಮಾಲಿಂಗ್ ಕಲ್ಕುಂದರ್ ಅವರ ಕಲ್ಯಾಣದ ಬೆಳಕು ಬಸವಣ್ಣ ಅನ್ನುವಂಥ ಕೃತಿಯನ್ನು ಬಿಡುಗಡೆ ಮಾಡುವಂಥ ಇಷ್ಟು ಕಾರ್ಯಕ್ರಮವನ್ನು ಒಂದೇ ವೇದಿಕೆಯಲ್ಲಿ ದಿನಾಂಕ 14ನೇ ತಾರೀಕು ಶನಿವಾರ ದಿನ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪನವರು ಉದ್ಘಾಟನೆ ಮಾಡಿಕೊಡ್ತಾರೆ. ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆದಂಥ ಕೃಷಿ ಸಚಿವರು ಆದಂಥ N. ಚೆಲುವರಾಯಸ್ವಾಮಿ ಅವರು ಕಲ್ಯಾಣದ ಬೆಳಕು ಬಸವಣ್ಣನ ಕೃತಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಮತ್ತು ಇವತ್ತು ಎದೆ ಅಣತೆ ಅನ್ನುವಂಥ ಏನು ಪುಸ್ತಕಕ್ಕೆ ಇವತ್ತು ಬೂಕರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಶ್ರೀಮತಿ ಬಾನು ಮುಸ್ತಾಕ್ ಅವರು. ಇದೇ ಪ್ರಥಮ ಬಾರಿಗೆ ನಮ್ಮ ಮಂಡ್ಯ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಇಡೀ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ಸಂಘಟನೆ ಅವರಿಗೆ ಒಂದು ದೊಡ್ಡ ಅಭಿನಂದನೆಯನ್ನು ಇಟ್ಕೊಂಡಿದ್ದೇವೆ. ಹಾಗೆ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಪ್ರಗತಿಪರ ಚಿಂತಕರುಗಳು ಕೂಡ ಈ ಒಂದು ವೇದಿಕೆಯಲ್ಲಿ ಯಾವತ್ತು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಾಧ್ಯಮದಲ್ಲಿ ಹೆಚ್ಚು ಈ ಒಂದು ಕಾರ್ಯಕ್ರಮಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ಎಲ್ಲ ಮಾಧ್ಯಮದ ಮಿತ್ರರು ಇದನ್ನು ಈ ಜಿಲ್ಲೆಯ ಜನರು ಹೆಚ್ಚು ಬರುವಾಗೆ ನಾವು ನಮ್ಮ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಧ್ಯಮದಲ್ಲಿ ಇದನ್ನು ಹೆಚ್ಚು ಪ್ರಚಾರ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮ ಸಹಕಾರ ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಬಾನು ಮುಸ್ತಾಕ್ ಅವರಿಗೆ ಜಯಚಾಮರಾಜೇಂದ್ರ ವೃತ್ತದ ಇಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದವರಿಗೆ ಇವತ್ತು ಬೃಹತ್ ಒಂದು ಬೆಳ್ಳಿ ರಥದಲ್ಲಿ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಒಂದು ಬೃಹತ್ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮೆರವಣಿಗೆಯನ್ನು ಲೇಖಕಿಯರ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಮೀರಾ ಶಿಲಿಂಗ್ರವರು ಚಾಲನೆ ಕೊಡ್ತಾರೆ. ಗೋಷ್ಠಿಯಲ್ಲಿ M. ಶೋಭಾ, M. ಶ್ರೀನಿವಾಸ್, M. ಕೃಷ್ಣಪ್ಪ ಹಾಗೂ TD ನಾಗರಾಜು, ಶಿವಲಿಂಗಯ್ಯ, ಗೋಪಾಲ್ ಇದ್ದರು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಹಾಗೂ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತೊಲಗಲಿ ಕೇಂದ್ರ ಬಿಜೆಪಿ ಸರ್ಕಾರ ತೊಲಗಲಿ ಅಂತ ಘೋಷಣೆ ಕೂಗಿದರು. ಗ್ಯಾಸ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆ ಮಾಡಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕಾಂಗ್ರೆಸ್ ಪಾರ್ಟಿ की, मल्लिकार्जुन खड़गे की, राहुल गांधी की, सोनिया गांधी की, DK शिवकुमार की, सिद्धरामಯ್ಯ की ತೊಲಗಲಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮೂಡ ಅಧ್ಯಕ್ಷರಾದ BP ಪ್ರಕಾಶ್, ಕೇಂದ್ರ ಸರ್ಕಾರವು ದಿನೇ ದಿನೇ ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ ಅಂತ ಹೇಳಿದರು. ಬಡವರು ಅಡುಗೆ ಮಾಡದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚೇ ದಿನ ತರುತ್ತೇವೆ ಎಂದವರು ಇಂದು ಪ್ರತಿಯೊಬ್ಬರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು 12 ವರ್ಷಗಳಿಂದಲೂ ಕೂಡ ಜನವಿರೋಧಿ ನೀತಿಗಳನ್ನ ನಡೆಸ್ಕೊಂಡು ಬರ್ತಾ ಇರುವಂಥ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಧಿಕ್ಕಾರವನ್ನು ಹೇಳುವುದರ ಜೊತೆಗೆ ಕೂಡಲೇ ನರೇಂದ್ರ ಮೋದಿ ಏರಿಸಿರುವಂತಹ ಅಡುಗೆ ದರ ಅನಿಲವನ್ನು ಕೂಡಲೇ ದರವನ್ನು ಇಳಿಕೆ ಮಾಡಬೇಕು. ಆ ಮೂಲಕ ವಿರೋಧಿ ಆಡಳಿತವನ್ನು ಕಾಂಗ್ರೆಸ್ ಪಕ್ಷ ಧಿಕ್ಕರಿಸುವುದರ ಜೊತೆಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಎಚ್ಚೆತ್ತುಕೊಂಡು ನರೇಂದ್ರ ಮೋದಿ ಕೂಡಲೇ ಸರ್ಕಾರದ ಏರಿಕೆ ಮಾಡಿರುವಂಥ ದರಗಳನ್ನ ಇಳಿಕೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ CD ಗಂಗಾಧರ್ ಮಾತನಾಡಿ, ಪ್ರಧಾನಿ ಮೋದಿಯವರು ಮಹಿಳೆಯರಿಗೆ ದೊಡ್ಡ ಅನ್ಯಾಯ ಮಾಡುತ್ತಿದ್ದಾರೆ. ಅಡುಗೆ ಮನೆಯ ಬಜೆಟ್ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ನಿತ್ಯ ಬಳಕೆ ವಸ್ತುಗಳ ಮೇಲೆ ಏರಿಕೆ ಆದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಜೀವನ ಮಾಡುವುದು ಹೇಗೆ ಎಂದು ಪ್ರಶ್ನೆ ಮಾಡಿದರು. ತಕ್ಷಣವೇ ಈ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು, ಇಲ್ಲದಿದ್ದರೆ ರಾಜ್ಯದ ಮಹಿಳೆಯರು ಮತ್ತು ಜನತೆ ಬರುವ ದಿನಗಳಲ್ಲಿ ಬಿಜೆಪಿಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿದರು. ಯಾವ ರೀತಿ ನಾಶ ಮಾಡ್ತೋ ಅದ್ರ ಎರಡನೇ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶಕ್ಕೆ ಒಕ್ಕರ್ಸ್ಕೊಂಡಿದೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಸಂಪೂರ್ಣವಾಗಿ ಇದು ಬಂಡವಾಳಶಾಹಿಗಳ ಪಾರ್ಟಿ. ಬಂಡವಾಳಗಳನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಶ್ರೀಮಂತರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೋಸ್ಕರ ಬಡವ್ರನ್ನ ತುಳಿತಕ್ಕಂಥದ್ದು ಈ ಪಾರ್ಟಿ ಅಜೆಂಡಾ. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋರು ಶ್ರೀಮಂತರದ, ಬಡವ್ರದ್ದು ಯಾವ ಸಾಲನೂ ಮನ್ನಾ ಮಾಡಿಲ್ಲ. ಇವತ್ತು ನರೇಗಾನ
ಮಹಾತ್ಮ ಗಾಂಧಿ ನರೇಗಾನ ನಮ್ಮ UPA ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಜವಾಬ್ದಾರಿಯಲ್ಲಿ ಮನಮೋಹನ್ ಸಿಂಗ್ ಅವರ ನಾಯಕತ್ವದಲ್ಲಿ ಜಾರಿಗೆ ತಂತು. ಅದನ್ನು ನಿರ್ನಾಮ ಮಾಡಿದ್ರು. ನಿರ್ನಾಮ ಮಾಡೋಕೆ ಹೊರಟಿದ್ದಾರೆ. ಒಟ್ಟಾರೆ ಬಡ ಜನತೆ ಹಸಿವಿನಿಂದ ಬಡತನದಿಂದ ನಾಶ ಆಗಬೇಕು ಅಂತಕ್ಕಂಥದ್ದು ಇವ್ರ ಅಜೆಂಡಾ, ಇವ್ರ ಉದ್ದೇಶ. ಯಾವ್ದಾರ ಚುನಾವಣೆ ಬಂದರೆ ದಿಢೀರ್ನೆ ಬೆಲೆಯನ್ನು ಇಳಿಸ್ಬಿಡ್ತಾರೆ. ಆ ಚುನಾವಣೆ ಮುಗಿತಾ ಇದ್ದಂಗೆ ಗೊತ್ತೇ ಆಗ್ದಂಗೆ ಏರಿಸ್ತಾರೆ. ಯಾರೋ ನಮ್ಮ ನಾಯಕರು ಮಾತಾಡಿದ್ರು, ಸ್ಕೂಟಿರೇನು ಇಲ್ಲಿದ್ದಾರಪ್ಪ ಅಂತ. 5 ರೂಪಾಯಿಗೆ ಏನು ಗ್ಯಾಸ್ ಸಿಲಿಂಡರ್ ತಗೊಂಡು ಹೊತ್ಕೊಂಡು ಸುತ್ತಿದ್ರು. ಈಗ 50 ರೂಪಾಯಿ 60 ರೂಪಾಯಿ ಲೆಕ್ಕನೇ ಇಲ್ಲ. ನಮ್ಮ ನಾಗರಾಜ್ ಏನೋ ಮಾತಾಡ್ತಾರೆ 200-300 ರೂಪಾಯಿ ಗ್ಯಾಸ್ ಸಿಕ್ತಿತ್ತು ಅಂತ. ನಮ್ಮ UPA ಸರ್ಕಾರದಲ್ಲಿ ಹೈಯೆಸ್ಟ್ ರೇಟು 420ರಿಂದ 430 ರೂಪಾಯಿ ಅಷ್ಟೇ. ಈ 11 ವರ್ಷದಲ್ಲಿ 1,000 ರೂಪಾಯಿ ಗಂಟ ಮಾಡಿಬಿಟ್ರು. ಇವತ್ತೆಲ್ಲೋಗಿರೋ ಗ್ಯಾಸ್ ಹೊತ್ಕೊಂಡು ತರುತ್ತಿದ್ದಂಥ ಆ BJPಯ ಮಹಿಳಾ ನಾಯಕಿಯರು ದಯಮಾಡಿ ಉತ್ತರ ಕೊಡಬೇಕಲ್ಲ. ದೇಶದ ಜನತೆಗೆ ನಮ್ಮ ಮಹಿಳೆಯರಿಗೆ ಉತ್ತರ ಕೊಡಬೇಕಲ್ಲ. ಈ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಸುತ್ತಿದ್ದು 5 ರೂಪಾಯಿಗೆ 10 ರೂಪಾಯಿಗೆ ಇವತ್ತು 550 ರೂಪಾಯಿ ಜಾಸ್ತಿ ಹೋಗ್ಬಿಟ್ಟಿದೀವಿ ಅಂತ. ಅಚ್ಚೇ ದಿನ ನಾವಾಲ ಏನು ಎಲ್ಲಿ ಬಂತು? ಒಳ್ಳೆ ದಿನ ಅಲ್ಲ, ಇರೋ ದಿನನೂ ಉಳಿಸ್ಕೊಳ್ಳಿಲ್ಲ. ಸ್ವತಂತ್ರ ನಂತರ ಭಾರತದ ಸಾಲ 54 ಲಕ್ಷ ಕೋಟಿ 2014 ತನಕ. ಈ 11-12 ವರ್ಷದಲ್ಲಿ 219 ಲಕ್ಷ ಕೋಟಿ ಸಾಲ ಮನ್ನಾ ಅವರೇ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶುಭದಾಯಿನಿ, ಕಾಂಗ್ರೆಸ್ ಮುಖಂಡರಾದ ಚಂದಗಾಲು ವಿಜಿ, MS ಅಭಿಲಾಷ್, ಎಲ್ ಕೃಷ್ಣ, ಚನ್ನಪ್ಪ, ರಮೇಶ್ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಮತ್ತು ಇತರ ಸದಸ್ಯರು ಭಾಗವಹಿಸಿದರು. ಕರ್ನಾಟಕ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರ ನೇತೃತ್ವದಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ 1ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಸಮಿತಿಯ ಜಿಲ್ಲಾಧ್ಯಕ್ಷ ಪಾಪಯ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಳ ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಜಿಕೆ ಪಡೆದು ಅನುಮೋದನೆ ದೊರೆತಿದೆ. ಈ ವೇಳೆ 50,000 ಹುದ್ದೆಗಳನ್ನು ಹಿಂದಿನ ಮೀಸಲಾತಿಯಂತೆ ಭರ್ತಿ ಮಾಡುವ ಸಂಪುಟ ಸಭೆ ತೀರ್ಮಾನ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬಗೆದ ದ್ರೋಹ ಅಂತ ಹೇಳಿದರು. ಸರ್ಕಾರ ಬಂದ ಮೇಲೆ ಮೊದಲ ಅಧಿವೇಶನದಲ್ಲೇ ಒಳ ಮೀಸಲಾತಿಯ ಭರವಸೆ ನೀಡಿದ ಕಾಂಗ್ರೆಸ್ ಚಿತ್ರದುರ್ಗದ ಸಮಾವೇಶದಲ್ಲಿಯೂ ಅದೇ ಭರವಸೆ ನೀಡಿ 2 ವರ್ಷ ಕಳೆದರೂ ಒಳ ಮೀಸಲಾತಿ ಜಾರಿ ಪ್ರಯತ್ನ ಮಾಡಿಲ್ಲ. ಅಂತಿಮವಾಗಿ ಸುಪ್ರೀಂ ತೀರ್ಪಿನ ನಂತರದ ಹೋರಾಟಕ್ಕೆ ಮಣಿದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಅಂಕಿತ ಪಡೆದಿದೆ ಅಂತ ಹೇಳಿದರು. ಇವತ್ತು ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ವಿಚಾರ, ಇವತ್ತೇನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರತಿಭಟನೆಗಳು ಸಭೆಗಳು ನಡೀತಾ ಇದೆ. ಇದಕ್ಕೆ ಕಾರಣ ಸರ್ಕಾರ 1/8/2024 ಸುಪ್ರೀಂ ಕೋರ್ಟು ಏನು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠ ಆದೇಶ ಮಾಡ್ತು. ಆ ಆದೇಶನ ಇದು ಒಳ ಮೀಸಲಾತಿ ಕಲ್ಸೋದಕ್ಕೆ ಸಂಪೂರ್ಣವಾದಂಥ ಅಧಿಕಾರನ ರಾಜ್ಯಗಳಿಗೆ ಕೊಟ್ಟು ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಆ ಆದೇಶದ ಪ್ರಕಾರ ಇವತ್ತು ದೇಶದಲ್ಲಿ ಹರಿಯಾಣ, ಆಂಧ್ರ ಪ್ರದೇಶ, ತೆಲಂಗಾಣ 3 ರಾಜ್ಯಗಳು ಯಾವುದೇ ತಕರಾರಿಲ್ಲದಂಗೆ ಸುಲಲಿತವಾಗಿ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಯನ್ನು ಮಾಡಿರ್ತಕ್ಕಂಥದ್ದು ತಮಗೂ ಎಲ್ಲ ತಿಳಿದಂಥ ವಿಚಾರ. ಆದರೆ ಇವತ್ತು ಕರ್ನಾಟಕದಲ್ಲಿ ಇದು ನಗೆಪಟ್ಲಾಗಿದೆ. ಒಂದು ಕಡೆ 56%ಗೆ ಮೀಸಲಾತಿಯನ್ನು ಹೆಚ್ಚು ಮಾಡಿ, ಪರಿಶಿಷ್ಟರಿಗೆ 17, ಪಂಗಡದವರಿಗೆ 4 ಇದ್ದಂಥದ್ದನ್ನು 3 ಇದ್ದಂಥದ್ದನ್ನು 7 ಮಾಡಿ, ಅದಕ್ಕೆ ಕ್ಯಾಬಿನೆಟ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ನಂತರ 2 ಬೆಳಗಾವಿ ಅಧಿವೇಶನದಲ್ಲಿ 2 ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲೂ ಕೂಡ ಅದಕ್ಕೆ ಅನುಮೋದನೆಯನ್ನು ಪಡೆದು ಅದನ್ನು ಕಾನೂನು ಮಾಡಬೇಕು ಅಂತೇಳಿ ಸಂವಿಧಾನಬದ್ಧವಾಗಿ ಅದನ್ನು ಅನುಷ್ಠಾನ ಮಾಡಬೇಕಂತ ಮಾನ್ಯ ರಾಜ್ಯಪಾಲರಿಗೆ ಪ್ರಸ್ತಾವನೆಯನ್ನು ಕಳಿಸ್ತಾರೆ. ರಾಜ್ಯಪಾಲರು ವಿವರಣೆಯನ್ನು ಕೋರಿ ಸುಮಾರು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿನೂ ಕೂಡ ಇವರು ರಾಜ್ಯಪಾಲರಿಗೆ ಒದಗಿಸ್ತಾರೆ. ಹಂಗೂ ರಾಜ್ಯಪಾಲರ ಅಂಗಳದಲ್ಲಿ ಸಾಕಷ್ಟು ದಿವಸ ಒಳ ಮೀಸಲಾತಿ ಬಿಲ್ಲು ಬಿದ್ದಿರ್ತದೆ, ಅನುಮೋದನೆ ಆಗದೆ. ತುರಾತುರಿ ಸರ್ಕಾರ, ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರು ಕೂಡ ಗವರ್ನರ್ ಅವ್ರನ್ನ ಭೇಟಿ ಮಾಡಿ, ಇಲ್ಲ ನೀವು ಒಳ ಮೀಸಲಾತಿ ನಾವು ಜಾರಿ ಮಾಡಲೇಬೇಕು, ನಾವು ಕಳಿಸಿರ್ತಕ್ಕಂಥ ಇದಕ್ಕೆ ನೀವು ಅನುಮೋದನೆ ಕೊಡಬೇಕು ಅಂತೇಳಿ ಅವತ್ತು 6 ಗಂಟೆ
40 ನಿಮಿಷಕ್ಕೆ ಅದನ್ನು ರಾಜ್ಯಪಾಲರ ಕೆಲಸ ಇನ್ನು ಹಾಕಿಸ್ತಾರೆ. ಇಲ್ಲಿ ಬಂದು 7:15ಗೆ ಕ್ಯಾಬಿನೆಟ್ ಸಭೆಯನ್ನು ಕರೀತಾರೆ. ಅಲ್ಲಿ 56% ಮೀಸಲಾತಿಗೆ ಒತ್ತಾಯ ಮಾಡಿ ಸೈನ್ ಹಾಕ್ಸ್ತಕ್ಕಂಥ ಸರ್ಕಾರ ಅದೇ ಕ್ಯಾಬಿನೆಟಲ್ಲಿ ಅದೇ 1 ಗಂಟೆ ತಡವಾಗಿ ಬಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ದಿಢೀರ್ 2002ರಲ್ಲಿ ಹಿಂದೇನಿತ್ತು ಆ ಪ್ರಕಾರ ಒಳ ಮೀಸಲಾತಿಯನ್ನು ಇಲ್ಲದೆ 50%ಗೆ ನಿಗದಿ ಮಾಡಿ ಇವತ್ತೇನು ತಾವೇ ಸಂವಿಧಾನಬದ್ಧವಾಗಿ ಜಾರಿ ಮಾಡಿದಂಥ ಸದನಗಳಲ್ಲಿ ಉಭಯ ಸದನಗಳಲ್ಲಿ ಅನುಮೋದನೆ ಪಡೆದಂಥ ಇದಕ್ಕೆ ಸಂವಿಧಾನ ವಿರೋಧಿ ಕೆಲಸವನ್ನು ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಸಚಿವರು ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ. ಇವರಿಗೆ ಸುಪ್ರೀಂ ಕೋರ್ಟಲ್ಲಿ 56% ಇವರು ಇಲ್ಲಿ ಸರ್ಕಾರದಲ್ಲಿ ಬಿಲ್ ಮಂಡಿಸ್ಬೇಕಾದ್ರೆ ರಾಜ್ಯಪಾಲರ ಹತ್ರ ಸುಪ್ರೀಂ ಕೋರ್ಟ್ ನಿರ್ಬಂಧ ಇದೆ ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಿರಲಿಲ್ವಾ? 50% ಮೀರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಇವರು 56ಕ್ಕೆ ಯಾಕೆ ಹೋಗಿ ತುರಾತುರಿ ಸೈನ್ ಹಾಕ್ಸಿದ್ರು? ಅಂದರೆ ಈ ಶೋಷಿತರಿಗೆ ಯಾರು ಸಂವಿಧಾನದಿಂದ ಸವಲತ್ತು ಪಡೆಯೋಕ್ಕೆ ವಂಚಿತರಾಗಿದ್ದಾರೋ ಇವರ ಇನ್ನೊಂದಷ್ಟು ದಿವಸ ತುಳಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಸರ್ಕಾರ ಸಮಾಜ ಕಲ್ಯಾಣ ಸಚಿವರು ನಿರ್ಧಾರ ಮಾಡ್ದಂಗಿದೆ. ಇಲ್ಲ ಅವ್ರಿಗೆ ಪ್ರಜ್ಞಾಪೂರ್ವಕವಾಗಿ ಪ್ರಜ್ಞೆ ಇದ್ದರೆ ಸಂವಿಧಾನಬದ್ಧವಾದಂಥ 15%ನ್ನು 50%ನ್ನು ಮೊದಲನೇ ಇವರು ರಾಜ್ಯಪಾಲರಿಗೆ ತೀರ್ಮಾನ ತಗೊಂಡಿದ್ರೆ ರಾಜ್ಯಪಾಲರಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಈಗ ನಮಗೆ ಹೆಚ್ಚುವರಿ ಕೊಡಿ ಅಂತ ನಾವೇನು ಅವ್ರು ಕೇಳಿರಲಿಲ್ಲ. 15 ಇದ್ದು 17 ಮಾಡಿ ಅಂತ ನಿಮ್ಗೆ ಅರ್ಜಿ ಹಾಕಿರಲಿಲ್ಲ. 3 ಇದ್ದಿದ್ದ 7 ಮಾಡಿ ಅಂತ ನಾವೇನು ಎಸ್ ಟಿ ಅವರು ಅರ್ಜಿ ಹಾಕಿರಲಿಲ್ಲ. ಇವತ್ತು ಮಾಡಿ ಈಗ 2022ರಂತೆ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತೇಳಿ 56,000 ಹುದ್ದೆಗಳನ್ನ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಆದರೆ ಅದೇ ರಾಜ್ಯಪಾಲರಿಗೆ ಸೈನ್ ಆಗ್ತಂಥ 56% ಮೀಸಲಾತಿ ಪರಿಶಿಷ್ಟರಿಗೆ 17 ಪಂಗಡಕ್ಕೆ 7 ಮಾಡಿದಂಥದಕ್ಕೆ ಇವರು ಸಂಪೂರ್ಣವಾಗಿ ತೀಲಾಂಜಲಿ ಹೇಳ್ತಾರೆ ಸರ್ಕಾರ. ಇವ್ರಿಗೆ ಸಂವಿಧಾನದ ಮೇಲೆ ಬದ್ಧತೆ ಇದ್ದರೆ, ನಿಜವಾದ ಶೋಷಿತರಿಗೆ ದಲಿತರಿಗೆ ಸಹಾಯ ಮಾಡಬೇಕಂತ ಕಾಳಜಿ ಇದ್ದರೆ ಇವರು 15%ಅಲ್ಲೇ ಒಳ ಮೀಸಲಾತಿಯನ್ನು ತರಬೇಕಾಗಿತ್ತು ಜಾರಿಗೆ. ಒಳ ಮೀಸಲಾತಿ 50%ಅಲ್ಲಿ 15%ಅಲ್ಲಿ ಒಳ ಮೀಸಲಾತಿ ಹಿಂದೆ ಏನು ನ್ಯಾಯಮೂರ್ತಿ ಸದಾಶಿವ ಏನು ಪ್ರಪೋಸಲ್ ಮಾಡಿದರು, ಆಯೋಗದ ವರದಿಯನ್ನು ಕೊಟ್ಟಿದ್ರು, 15%ಅಲ್ಲಿ 6% ಮಾದಿಗರಿಗೆ, ಛಲವಾದಿ ಇತರ ಸಮುದಾಯಗಳಿಗೆ 5%, 4% ಬೋವಿ ಅಥವಾ ಇತರ ಸಮುದಾಯರು ಏನು ಕೊಟ್ಟಿದ್ರು ಅದು ಹಿಂದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಅನುಗುಣವಾಗಿ ವರದಿ ಕೊಟ್ಟಿದ್ರು ಅವರು 15% ಒಳಗೆ. ತದನಂತರ ಆ ವರದಿಯನ್ನು ಹಿಂದೆ 2022ರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಹೆಚ್ಚುವರಿನ ಮಾಡಿದ್ರು. ನಾವು ಜನಸಂಖ್ಯೆ 2011 ಜನಗಣತಿ ಆಧಾರದ ಮೇಲೆ ನಾವು ಮೀಸಲಾತಿ ಹೆಚ್ಚಿಗೆ ಮಾಡಿದ್ದೀವಿ ಅಂತೇಳಿ ಅವ್ರು ಮಾಡಿದ್ರು. ಇವರೇನು ಮಾಡಿದ್ರು, ಅವ್ರು ಮಾಡೋದನ್ನು ಅವರು ಕೂಡ ಕೇಂದ್ರ ಸರ್ಕಾರದಲ್ಲಿ ಸಂವಿಧಾನ 9ನೇ ಅಧಿನಿಯಮದಲ್ಲಿ ಅಳವಡಿಸೋದಕ್ಕೆ ಇಲ್ಲಿಂದ ಪ್ರಸ್ತಾವನೆ ಕಳಿಸಿದ್ರಷ್ಟೇ. ಆದರೆ ಸಂಸತ್ತಲ್ಲಿ ಯಾವುದೇ ಅನುಮೋದನೆ ಆಗಲಿಲ್ಲ. 9ನೇ ಅನುಚ್ಛೇದಕ್ಕೆ ಸೇರ್ಪಡೆ ಆಗಲಿಲ್ಲ. ನಂತರ ಇವ್ರು ಬಂದವರು, ಕಾಂಗ್ರೆಸ್ ಸರ್ಕಾರ ಬಂದಂಥದ್ದು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಚಿತ್ರದುರ್ಗದಲ್ಲಿ, ನಾವು ಸದಾಶಿವ ಆಯೋಗದ ವರದಿಯನ್ನು ನಾವು ಅಧಿಕಾರಕ್ಕೆ ಬಂದ ಮೊದಲೇ ಕ್ಯಾಬಿನೆಟಲ್ಲಿ ಮಾಡ್ತೀವಿ ಅಂತ. ಮೊದಲನೇ ಕ್ಯಾಬಿನೆಟ್ ಅಲ್ಲ, ಇವತ್ತು 3 ವರ್ಷ ಕಳೆದ್ರೆ ಸಂಪೂರ್ಣ ಒಳ ಮೀಸಲಾತಿಯನ್ನು ಸಮಾಧಿ ಕಟ್ಬಿಟ್ಟವ್ರೆ. ಜಾರಿ ಮಾಡಲಿಲ್ಲ. ಅವರು ಜಾರಿ ಮಾಡ್ದಂಗೆ ಮಾಡಿ ಕಣ್ಣೊರೆಸಿ ಅದ 56% ಸಮಾಧಿ ಮಾಡಿ ನಾವು ಮೀಸಲಾತಿ ಇಲ್ಲದೆ 50% ತುಂಬ್ತೀವಿ ಅಂತಕ್ಕಂಥ ತೀರ್ಮಾನನ 22ರ ಆದೇಶನ ನಾವು ಮಾಡ್ತೀವಿ ಅಂತೇಳಿ 27ನೇ ತಾರೀಕಿನಲ್ಲಿ ಅವರು ಆದೇಶ ಹೊರಡಿಸ್ತಾರೆ, ಅಧಿಸೂಚನೆ. ಗೋಷ್ಠಿಯಲ್ಲಿ ಚಂದ್ರಶೇಖರ್, ಕಾಂತರಾಜು, ಕೃಷ್ಣಯ್ಯ, ಕೆಂಪಯ್ಯ, ಅಂಬುಜಿ ಇದ್ದರು. ಮದ್ದೂರು ತಾಲೂಕು ಭಾರತೀನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಸ್ಥಳಾಂತರಿಸುವ ಹುನ್ನಾರ ರೂಪಿಸಲಾಗಿದ್ದು, ಅದನ್ನು ಮಳವಳ್ಳಿ ಕೊಳ್ಳೇಗಾಲ ರಸ್ತೆಯಲ್ಲಿನ ಪದವಿ ಕಾಲೇಜಿನ ಆವರಣದಲ್ಲಿ ಕಟ್ಟಡ ನಿರ್ಮಿಸಿ ಸ್ಥಾಪಿಸಬೇಕು ಅಂತ ಮಂಡ್ಯ ರೈತ ಸಂಘದ ಉಪಾಧ್ಯಕ್ಷ ಕೆ ರಾಮಲಿಂಗಗೌಡ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕಾಲೇಜು 2003ರಲ್ಲಿ ಡಿ ಸಿ ತಮ್ಮಣ್ಣ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅವರ ಸ್ಥಳದಲ್ಲೇ ಸರ್ಕಾರಿ ಕಾಲೇಜು ನಿರ್ಮಿಸಲು ಕ್ರಮ ವಹಿಸಿದರು. ಆದರೆ ಈಗ ಸ್ಥಳ ಹಿಂಪಡೆಯುವ ಸಲುವಾಗಿ ವಿದ್ಯಾರ್ಥಿಗಳನ್ನು ವರ್ಗಾಯಿಸಿ ಕಾಲೇಜಿನ ದೂರದ ಊರಿಗೆ ಸ್ಥಳಾಂತರ ಮಾಡುವ ಹುನ್ನಾರ ನಡೆದಿದೆ ಅಂತ ಹೇಳಿದರು. ಕೆಲವೇ ಮಂದಿ ವಿದ್ಯಾರ್ಥಿಗಳಿಂದ ಆರಂಭವಾದ ಕಾಲೇಜಿನಲ್ಲಿ ಈಗ 100 ವಿದ್ಯಾರ್ಥಿಗಳಿದ್ದು
ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗುವ ಮೂಲಕ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದಾಖಲಾತಿ ಹೊಂದಿದ ಕಾಲೇಜಿನಲ್ಲಿ ಅನೇಕ ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ಕಾಲೇಜು ಸ್ಥಳಾಂತರದ ಅಪಪ್ರಚಾರದಿಂದ 2025-26 ಮತ್ತು ಇನ್ನಿತರ ವಿದ್ಯಾರ್ಥಿಗಳ ದಾಖಲಾತಿಗೆ ಇಳಿಮುಖ ಕಂಡಿದೆ ಅಂತ ಹೇಳಿದರು. ಈಗಾಗಲೇ ಕಾಲೇಜಿನ ವಿದ್ಯಾರ್ಥಿಗಳನ್ನು 1.5 ಕಿಲೋಮೀಟರ್ ದೂರದ ಅಣ್ಣೂರು ಹಾಗೂ 12 ಕಿಲೋಮೀಟರ್ ದೂರದ ಮದ್ದೂರಿನ ಸರ್ಕಾರಿ ಕಾಲೇಜುಗಳಿಗೆ ವರ್ಗಾಯಿಸಿದ್ದಾರೆ ಎಂದು ದೂರಿದರು. ಇದರ ಹಿಂದೆ ಖಾಸಗಿ ವಿದ್ಯಾಸಂಸ್ಥೆಗಳ ಮುನ್ನರವಿದೆ ಎಂಬ ಅನುಮಾನ ಕಾಡುತ್ತಿದೆ. ಕಾಲೇಜು ಸ್ಥಳಾಂತರಗೊಂಡರೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಲಿದ್ದು PU ಕಾಲೇಜನ್ನು ಭಾರತೀನಗರದ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಭಾರತೀನಗರ ಮದ್ದೂರು ತಾಲೂಕು ಇದು 2003ರಲ್ಲಿ ಪ್ರಾರಂಭ ಆಯಿತು. ಈ ಕಾಲೇಜು ಸ್ಟಾರ್ಟಿಂಗ್ ಕಾಲೇಜ್ ಶುರುವಾದಾಗ ಅಂದರೆ ಗೌರ್ಮೆಂಟು ಜಾಗದಲ್ಲೆಲ್ಲ ಖಾಸಗಿ ಅವರ ನಮ್ಮ ಶಾಸಕರಾದ DC ತಮ್ಮಣ್ಣವರ ಜಾಗದಲ್ಲಿ ಪ್ರಾರಂಭ ಮಾಡಿದ್ರು. ಅವತ್ತು 63 ಜನ PU ಕಾಲೇಜಿನವರು ಹುಡುಗರು ಅಡ್ಮಿಷನ್ ಆದರು. ಇವತ್ತು ಅದೇ ಕಾಲಕ್ಕೆ 900-950 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿ ತುಂಬ ಅಚ್ಚುಕಟ್ಟಾಗಿ ವ್ಯಾಸಂಗವನ್ನು ಮಾಡ್ತಿದ್ರು. ತಕ್ಷಣ ಈಗ ಆ ಕಾಲೇಜನ್ನು ವರ್ಗಾವಣೆ ಮಾಡಬೇಕು ಅಂದರೆ ಗೌರ್ಮೆಂಟು ಜಾಗ ಇಲ್ಲ, ಖಾಸಗಿ ಜಾಗದಲ್ಲಿ ಇರ್ತಕ್ಕಂಥ ಜಾಗವನ್ನು ನೀವು ಬಿಟ್ಕೊಡಿ ಅಂತೇಳಿ ಜಾಗದವರು ಒತ್ತಾಯ ಮಾಡಿದ್ರು. ಹಾಗಾಗಿ ನಮ್ಮ ಉಲ್ಲೇಖ ಅಂದರೆ ನಿರ್ದೇಶಕರು, ಶಾಲಾ ನಿರ್ದೇಶಕರು, ಶಿಕ್ಷಣ ಇಲಾಖೆ ಅವರು ಜಾಗವನ್ನು ಖಾಲಿ ಮಾಡಬೇಕು ಅಂಥೇಳಿ 6/7/2025ರಲ್ಲಿ ಅವ್ರಿಗೆ ಒಂದು ಪತ್ರವನ್ನು ಕೊಟ್ಟು ಆ ಜಾಗವನ್ನು ಖಾಲಿ ಮಾಡಿಸೋಕ್ಕೆ ಇವತ್ತು ಒಂದು ನೋಟಿಸನ್ನು ಹಾಕಿದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಭಾರತೀನಗರ ಅಂದರೆ KM ಮದ್ದೂರು ತಾಲೂಕಿನಲ್ಲಿ ಒಂದು ತಾಲೂಕು ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಎಜುಕೇಷನು ಏನಿದೆಯೋ ಅಷ್ಟು ಎಜುಕೇಷನು ನಮ್ಮ ಭಾರತೀನಗರದಲ್ಲಿದೆ. ಅಲ್ಲಿ ಸುಳ್ಯದಿಂದ ಇನ್ನೂ ವಿವಿಧ ರಾಜ್ಯಗಳಿಂದ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ. ಅಂಥ ಜಾಗದಲ್ಲಿ ನಮ್ಮ ಸರ್ಕಾರಿ ಸ್ಕೂಲನ್ನು ಇವರು ವರ್ಗಾವಣೆ ಮಾಡಿ ಅಂತಾರಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಮ್ಮ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಒಂದು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಂತಂದರೆ, ಇವತ್ತು ಆ ಕಾಲೇಜ್ ಇರೋದ್ರಿಂದ ಬಡವ್ರ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತಿತ್ತು. ಮತ್ತು ಫೀಸ್ ಕಮ್ಮಿ, ಎಜುಕೇಷನು ಭಾಳ ಉತ್ತಮವಾಗಿತ್ತು. ಇವತ್ತು ಏನು ಮಂಡ್ಯದಿಂದ ಬರ್ತಿದ್ರು, ಮಳವಳ್ಳಿಯಿಂದ ಬರ್ತಿದ್ರು, ಮದ್ದೂರಿಂದ ಬರ್ತಿದ್ರು. ಅಂಥ ಒಂದು ಕಾಲೇಜನ್ನು ಇವರು ಮದ್ದೂರಿಗೆ ವರ್ಗಾಯಿಸಿದರೆ, ಅದೇ KM ಅಣ್ಣೂರು 1 ಕಿಲೋಮೀಟ್ರು ಅಂದರೆ 1 ಕಿಲೋಮೀಟ್ರ್ ಇದೆ, ಅಲ್ಲಿಗೆ ಕೂಡ ವರ್ಗಾಯಿಸಿ ಇವತ್ತು ವ್ಯಾಸಂಗ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಅಂದರೆ ಸ್ಕೂಲು ಅಣ್ಣೂರಲ್ಲಿದೆ, ಅಡ್ಮಿಷನ್ ಆಯ್ತಾ ಇರೋದು ವರ್ಷಕ್ಕೆ ಬರೀ 12-13 ಅಂಥ ಕಾಲೇಜಿಂದ ಮಡಿಕೊಂಡು ಇಲ್ಲಿ ಈಗ ಆಲ್ರೆಡಿ ಪ್ರೆಸೆಂಟ್ ಇರ್ತಕ್ಕಂಥ 121 ಜನ ಈಗ ಅಲ್ಲಿ ವ್ಯಾಸಂಗ ಮಾಡ್ತಾವ್ರೆ. ಈಗ ಜಾಗ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ವರ್ಗ ಮಾಡಿ ಅಂಥೇಳಿ ಈಗ ಇದು ಮಾಡ್ತಿದ್ದಾರೆ. ಇದು ತುಂಬ ಅನ್ಯಾಯದ ವಿಚಾರ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಸರ್ಕಾರಿ ಜಾಗವನ್ನು ನಾವೇ ಹುಡುಕಿದ್ದೀವಿ ಇವತ್ತು. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಇಂಡುವಾಳಿ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ ಹಾಗೂ ಪುಟ್ಟಸ್ವಾಮಿ ಇದ್ದರು. ಸಂವಿಧಾನ ಜಾರಿಗೆ ಬಂದು 78 ವರ್ಷ ಕಳೆದರೂ ಇನ್ನೂ ಅಸ್ಪೃಶ್ಯತೆ, ದೌರ್ಜನ್ಯ, ಸಾಮಾಜಿಕ ಬಹಿಷ್ಕಾರದಂತಹ ಅಮಾನುಷ ಘಟನೆಗಳು ನಡೆಯುತ್ತಿರುವುದು ನಾಗರಿಕ ಸಮಾಜ ತಲೆದಗ್ಗಿಸುವ ಸಂಗತಿಯಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶರಾದ ಆನಂದ್ ವಿಷಾದಿಸಿದರು. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ನಡೆದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟುವ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆ ಮತ್ತು ಸಮಾಜ ನಿರ್ಮಾಣ ಕುರಿತ ಒಂದು ದಿನದ ವಿಚಾರಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿತವಾದ ವಿಶ್ವದ ಸರ್ವಶ್ರೇಷ್ಠ ಸಂವಿಧಾನವನ್ನು ಭಾರತ ಹೊಂದಿದೆ ಅಂತ ಹೇಳಿದರು. ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸದಿರುವ ಪರಿಣಾಮವಾಗಿ ಈಗಲೂ ಜಾತೀಯತೆ, ಅಸಮಾನತೆ, ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿವೆ ಅಂತ ಅವರು ಹೇಳಿದರು. ಮಕ್ಕಳ ಆಯೋಗದ ಸದಸ್ಯ ವೆಂಕಟೇಶ್ ಅವರು ಮಾತನಾಡಿ, ಶಿಕ್ಷಣದ ಜೊತೆಗೆ ಅಸ್ಪೃಶ್ಯತೆ ಆಧುನಿಕತೆಯ ರೂಪ ಪಡೆದುಕೊಳ್ಳುತ್ತಿರುವುದು ದುರದೃಷ್ಟಕರ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಯಶವಂತಕುಮಾರ್ ಅವರು ಮಾತನಾಡಿದರು. ಇಷ್ಟೆಲ್ಲ ಕಾನೂನು ಕಟ್ಟಳೆಗಳ ನಡುವೆ ದೌರ್ಜನ್ಯ ನಡೆಯುತ್ತಿರುವುದು ವಿಷಾದನೀಯ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಆಧುನಿಕ ಘಟ್ಟದಲ್ಲಿ ಅಸ್ಪೃಶ್ಯತೆ ಕುರಿತು ಉಪನ್ಯಾಸಕಿ ಡಾಕ್ಟರ್ ಕಲಾವತಿ ಅವರು ಮಾತನಾಡಿದರು. ದಲಿತರಿಗೆ ಪ್ರವೇಶ ಇಲ್ಲಿರುವಂಥದ್ದು ಸಹ ನೋಡ್ತಾ ಇದ್ದೀರಿ. ನಮ್ಮ ಭಾರತ ದೇಶದ ಸಂವಿಧಾನ ಎಷ್ಟೊಂದು ಪ್ರಬಲ ಸಂವಿಧಾನ ಅಂದರೆ ಬಹುಶಃ ಇಡೀ ಪ್ರಪಂಚದಲ್ಲೇ ಅತ್ಯಂತ ವಿಶಿಷ್ಟ ಮತ್ತು ಲಿಖಿತ ಬೃಹದಾದ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ. ನಮ್ಮ ಸಂವಿಧಾನ ಎಲ್ಲ ಸಹ ಕೊಟ್ಟಿದೆ, ಆದರೆ ಅದರ ಪಾಲನೆ ಆಗಬೇಕು, ಅದರ ಆಚರಣೆ ಆಗಬೇಕಷ್ಟೇ. ಅದರ ಸಮರ್ಪಕವಾದಂಥ ಪಾಲನೆ ಮತ್ತು ಸಮರ್ಪಕವಾದಂಥ ಆಚರಣೆ ಆದಂದಾಗ ಈ ರೀತಿ ದೌರ್ಜನ್ಯಗಳು ಆಗೋದೇ ಇಲ್ಲ ನನ್ನ ಪ್ರಕಾರ. ಮನುಷ್ಯನಿಗೆ ಅತ್ಯಂತ ಅಮಾನವೀಯವಾಗಿ ಇವತ್ತು ಮನುಷ್ಯ
ಸಮಸ್ಯೆಗಳು ಇದ್ದಾರೆ, ಅದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನತೆ. ನಮಗೆ ದೇಶ ಇಡೀ ಪ್ರಪಂಚದಲ್ಲೇ ಅವರು ಹೇಳುದು ಅತ್ಯಂತ ಪವಿತ್ರವಾದಂತಹ ಬುದ್ಧ, ಬಸವಣ್ಣ ಮತ್ತೆ ದೊಡ್ಡ ದೊಡ್ಡ ಏನು ನ್ಯಾಯ, ಧರ್ಮ, ಸತ್ಯ ಅಂತ ನಾವು ಮಾತಾಡ್ತೇವೆ ಎಲ್ಲವನ್ನೂ ಒಳಗೊಂಡಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಇಡೀ ವಿಶ್ವದಲ್ಲೇ ಅತ್ಯಂತ ಮೌಲ್ಯಯುತ ಸಂವಿಧಾನ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ. ಅದರ ನೆಲೆಗಟ್ಟಿನಲ್ಲಿ ಅದನ್ನೆರಡನ್ನ ಬದುಕ್ತಾ ಇದ್ದೀವಿ. ಅವರು ಇಂಥ ಜಾತಿಗೆ ಹುಟ್ಟಿದ ಅನ್ನೋ ಕಾರಣಕ್ಕಾಗಿ ಅವರಿಗೆ ಒಂದು ದೇವಸ್ಥಾನದ ಪ್ರವೇಶನ ನಿರಾಕರಣೆ ಮಾಡೋದು, ಒಂದು ಕುಡಿಯೋ ನೀರನ್ನ ನಿರಾಕರಣೆ ಮಾಡೋದು, ಒಂದು ವಿದ್ಯಾಭ್ಯಾಸವನ್ನ ನಿರಾಕರಣೆ ಮಾಡೋದು, ಒಂದು ಇಷ್ಟಪಟ್ಟ ಹೆಣ್ಮಗಳನ್ನ ಮದುವೆ ಆಗುವಂತ ಅವಕಾಶ ನಿರಾಕರಣೆ ಮಾಡೋದು, ಇದೊಂದು ಈ ಸಮಾಜ ಕಟ್ಟದೊಂದು ಒಂದು ಶಾಪ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮನುಷ್ಯ ಹುಟ್ಟುತ್ತಾ ಯಾರು ಅರ್ಜಿ ಹಾಕಿ ಹುಟ್ಟಲ್ಲ, ಇಂಥ ಜಾತಿ ಹುಟ್ಟಬೇಕು, ಇದೇ ಜಾತಿ ಹುಟ್ಟಬೇಕು ಅಂತ ಶ್ರೇಷ್ಠವಾದ ಮನುಷ್ಯನ ಜನ್ಮನ ಜಾತಿ ಹೆಸರಲ್ಲಿ ಇದು ಬೇರೆ ಜಾತಿ, ಇದು ಬೇರೆ ಜಾತಿ, ಇದು ಶ್ರೇಷ್ಠ, ಇದು ಕನಿಷ್ಠ ಅಂತ ವಿಭಾಗ ಮಾಡಿ ದೌರ್ಜನ್ಯ ಮಾಡೋದು ಇವತ್ತಿನ ಕಾಲದ ಈ ಭಾರತೀಯ ಸಮಾಜದ ಒಂದು ದೌರ್ಭಾಗ್ಯ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಇದನ್ನ ಕರ್ಟೈಲ್ ಮಾಡೋಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲ ಅವಕಾಶನ ಕೊಟ್ಟಿದ್ದಾರೆ, ಸಮಾನತೆಯ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅದನ್ನ ಜಾರಿ ಮಾಡುವಂತ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಕಾನೂನು ಇಲಾಖೆ. ಇದರ ಜೊತೆಗೆ ವಕೀಲ ಪುನೀತ್ ವಿಚಾರಗೋಷ್ಠಿ ಮಂಡಿಸಿದರು. ತಹಶೀಲ್ದಾರ್ ಲೋಕೇಶ್ ಹಾಗೂ ತಾಲೂಕು ಪಂಚಾಯತ್ ಶ್ರೀನಿವಾಸ್ ಹಾಗೂ ಇನ್ನಿತರ ಅಧಿಕಾರಿಗಳು ಮತ್ತು ಅತಿಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಾರ್ಚ್ 15ರವರೆಗೆ ಆನಂದದ ಅನುಭೂತಿ ಶಿಬಿರವನ್ನು ನಗರದ ಶ್ರೀ ಯೋಗಿನಾರಾಯಣ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಸ್ಥೆಯ ಆಶ್ರಮದ ಶಿಕ್ಷಕ ತ್ಯಾಗರಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀ ರವಿಶಂಕರ ಗುರುದೇವ ಅವರ ಪ್ರಪಂಚದ ಅನೇಕ ದೇಶಗಳಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಯೋಗ, ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯೆ ಹಾಗೂ ಶಾಂತಿ ಸಂದೇಶದ ಮೂಲಕ ಒತ್ತಡ ಮುಕ್ತ, ಹಿಂಸೆ ಮುಕ್ತ ಸಮಾಜ ಮತ್ತು ಎಲ್ಲರಲ್ಲೂ ಮುಗುಳ್ನಗೆ ತರಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ಕರ್ನಾಟಕದ ಪ್ರತಿ ಮನೆಗೆ ಸುಜ್ಞಾನ ನೀಡುವ ಸಲುವಾಗಿ ಮಾರ್ಚ್ 12ರಿಂದ 15ರವರೆಗೆ ಬೆಳಗ್ಗೆ ಹಾಗಾಗಿ ಗುರುಗಳದ್ದು ಒಂದು ಉದ್ದೇಶ ಇದೆ. ಸೊ ಸಂಸ್ಥೆಯಲ್ಲಿ ಕಡೆಯಿಂದ ಎಲ್ಲರಿಗೂ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಜ್ಞಾನ, ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ, ಸುದರ್ಶನ ಕ್ರಿಯೆ ಇದೆಲ್ಲನೂ ಕಲಿಸ್ಕೊಡ್ಬೇಕು. ಎಲ್ಲರೂ ಹಿಂಸಾಯುಕ್ತ ಸಮಾಜದಲ್ಲಿ ಮತ್ತು ಹಿಂಸಾಯುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಆತಂಕರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅವ್ರದ್ದೊಂದು ಗುರಿ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಶಿಬಿರಗಳನ್ನು ನಾವು ಆಯೋಜಿಸಿದ್ದು. ಅದರಲ್ಲಿ ಮಂಡ್ಯದಲ್ಲಿ ಈಗ ಯೋಗಿನಾರಾಯಣ ಒಂದು ಸಮುದಾಯ ಭವನದಲ್ಲಿ ತಾರೀಕು 12/3/2026ರಿಂದ 15/3/2026ರವರೆಗೂ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆನಂದದ ಅನುಭೂತಿ ಶಿಬಿರ ಅಂತ. ಇದರಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯೆ ಅಂತ ಒಂದು ಹೇಳ್ಕೊಡ್ತೀವಿ. ಸುದರ್ಶನ ಕ್ರಿಯೆ ಅಂದರೆ ಇದು ಸರಳವಾದ ಶಕ್ತಿಶಾಲಿಯಾಗಿರ್ತಕ್ಕಂಥ ಉಸಿರಾಟದ ಪ್ರಕ್ರಿಯೆ. ಇಡೀ ಪ್ರಪಂಚದಲ್ಲಿ 187 ದೇಶಗಳಲ್ಲಿ ಎಲ್ಲ ಕಡೆಯೂ ಇದನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಇದನ್ನು ಅನುಭವಿಸ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಶಿಬಿರದಲ್ಲಿ ನಮ್ಮ BP ಇರ್ಬೋದು, ಶುಗರ್ ಇರ್ಬೋದು, ಆತಂಕ ಇರ್ಬೋದು, ಭಯ ಇರ್ಬೋದು, ಇಂಥದ್ದೆಲ್ಲನೂ ಹತೋಟಿಗೆ ಬರುತ್ತೆ, ಕಡಿಮೆ ಆಗುತ್ತೆ ಮತ್ತು ಒತ್ತಡರಹಿತ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಂಥ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಬೆಳಗ್ಗೆ 6ರಿಂದ 8 ಗಂಟೆವರೆಗೂ ಒಂದು ಬ್ಯಾಚ್ ಇರುತ್ತೆ, ಅಥವಾ ಸಾಯಂಕಾಲ 6ರಿಂದ 8 ಒಂದು ಬ್ಯಾಚ್ ಇರುತ್ತೆ, 2 ಬ್ಯಾಚ್ ಇರುತ್ತೆ. ಸೊ ಹಾಗಾಗಿ ನಾವು ಇದು ಎಲ್ರಿಗೂ ಬೇಕಾಗಿರ್ತಕ್ಕಂಥ ಒಂದು ಶಿಬಿರ ಆಗಿದ್ದರಿಂದ ಎಲ್ಲರಿಗೂ ನಾವು ವಿನಂತಿಸ್ಕೊಳ್ಳೋದೆ, ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ಳೋದಂದರೆ ಎಲ್ಲ ಜನರಿಗೂ ಮನೆಗೂ ಇದು ಮುಟ್ಟಬೇಕು. ಆ ಒಂದು ಇದರಿಂದ ಈ ಒಂದು ಗೋಷ್ಠಿಯನ್ನು ಮಾಡ್ತಾಯಿದ್ವಿ. ನಮ್ಮ ಜೊತೆಯಲ್ಲಿ ನಮ್ಮ ಆಶ್ರಮದ ಇನ್ನೊಬ್ಬರು ಶಿಕ್ಷಕರಿದ್ದಾರೆ, ಯಶೋಧ ಅಂತ ಇದ್ದಾರೆ, ಮತ್ತು ನಮ್ಮ ಸುಧಾಕರು, ಹಾಗೆಯೇ ಕವಿತಾ ಮೇಡಮು ಮತ್ತು ನಮ್ಮ ಪದ್ಮಾ ಮೇಡಮು, ಇಷ್ಟು ಜನ ಈ ಶಿಬಿರದಲ್ಲಿ ಇರ್ತಾರೆ ಮತ್ತು ಸ್ವಯಂ ಸೇವಕರು ಇರ್ತಾರೆ. ಸೊ ಇದನ್ನು ನಡೆಸ್ಕೊಡ್ಬೇಕು. ಗೋಷ್ಠಿಯಲ್ಲಿ ಯೋಗ ಶಿಕ್ಷಕ ಸುಧಾಕರ್, ಸ್ವಯಂ ಸೇವಕರಾದ ಪದ್ಮ ಶ್ರೀನಿವಾಸ್, ಶ್ರೀಲಕ್ಷ್ಮಿ ಇದ್ದರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ VC ಫಾರಂನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಯೋಜನೆಯಡಿ 14 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಬಹುಪಯೋಗಿ ಒಳಾಂಗಣ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಹಾಗೂ ಅಂಗವಿಕಲರಿಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ವಿತರಣೆ ಕಾರ್ಯಕ್ರಮ ನೆರವೇರಿಸಲು ಮಾರ್ಚ್ 14ರಂದು ಕೇಂದ್ರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಬಲೀಕರಣ ಖಾತೆ ಸಚಿವರಾದ ಮನ್ಸುಖ್ ಮಾಂಡವೀಯ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಿಂದ 50,000 ಜನ ಭಾಗವಹಿಸುತ್ತಿದ್ದಾರೆ ಅಂತ ಮಾಜಿ ಸಂಸದರು, ಮಾಜಿ ಸಚಿವರು ಆದಂತಹ
CS ಪುಟ್ಟರಾಜು ಹೇಳಿದರು. ತಾಲೂಕಿನ ವಿಸಿ ಫಾರಂ ವಿದ್ಯುತ್ ವಿತರಣಾ ಉಪಘಟಕ ಮಲ್ಲನಾಯಕನಕಟ್ಟೆ ಬಳಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಸಮಾಲೋಚನೆ ನಡೆಸಿ ದುದ್ದ ಹೋಬಳಿಯ 11 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ 10,000 ಜನರು ಭಾಗವಹಿಸಬೇಕು. ದುದ್ದ ಹೋಬಳಿಯ ಜನರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಜನರನ್ನು ಸಂತೈಸುವ ಕೆಲಸ ಮಾಡಬೇಕು ಅಂತ ಹೇಳಿದರು. ಎಚ್. ಕುಮಾರಸ್ವಾಮಿ ಅವರು ದುದ್ದ ಹೋಬಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮ ರೂಪಿಸಿದ್ದಾರೆ. ಹಲವಾರು ಕೆರೆಗಳನ್ನು ತುಂಬಿಸುವ ಯೋಜನೆ, ವಿದ್ಯುತ್ ಉಪಕೇಂದ್ರಗಳ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ಅಂತ ಪುಟ್ಟರಾಜು ಹೇಳಿದರು. ದುದ್ದ ಹೋಬಳಿ ಕ್ರೀಡೆಗೆ ಒತ್ತು ನೀಡುವ ಹೋಬಳಿಯಾಗಿದ್ದು ಇಲ್ಲಿಯ ಕ್ರೀಡೆ ತರಬೇತಿ ಆರಂಭಿಸಬೇಕಂತ ಮನವಿ ಮಾಡಿದ್ದೇನೆ ಅಂತ ಅವರು ತಿಳಿಸಿದರು. CSR ಅನುದಾನದಲ್ಲಿ ಜಿಲ್ಲೆಯಲ್ಲಿ ಅಂಗವಿಕಲರಿಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ವಿತರಣೆ ಮಾಡುತ್ತಿದ್ದಾರೆ. ಎಚ್. ಡಿ. ಕುಮಾರಸ್ವಾಮಿ ಅವರಿಗೆ ಅಂಗವಿಕಲರ ಬಗ್ಗೆ ತಾಯಿ ಹೃದಯವಿದೆ. ಬಡವರ ಬಗ್ಗೆ ಸಮಾಜದಲ್ಲಿ ತೊಂದರೆ ಇರುವವರನ್ನು ಗುರುತಿಸಿ ಕೆಲಸ ಮಾಡ್ತಿದ್ದಾರೆ ಅಂತ ತಿಳಿಸಿದರು. ನಿನ್ನೆ ಬೇರೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿದೆ. ಎಲ್ಲ ಸೇರಿ ಈಗಾಗಲೇ ಈ ಸಭೆಯ ಉದ್ದೇಶ ಗೊತ್ತಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನನಗೆ ಹೋದ ವಾರ ಎಜುಕೇಷನ್ ಸಂಬಂಧಪಟ್ಟಂತ ಒಂದು ಕಾನ್ಫರೆನ್ಸು ಸಿಡ್ನಿನಲ್ಲಿತ್ತು. ಆ ಕಾರ್ಯಕ್ರಮಕ್ಕೆ ನಾನು ಮೊದಲೇ 6 ತಿಂಗಳ ಮುಂಚೆನೆ ಫಿಕ್ಸ್ ಆದ ಕಾರಣದಿಂದ ಕುಮಾರಣ್ಣವ್ರ ಗಮನಕ್ಕೆ ತಂದು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇನ್ನೂ 4 ದಿನ ಇತ್ತು. ಕುಮಾರಣ್ಣವರು ವಿಶೇಷವಾಗಿ ದುದ್ದ ಹೋಬಳಿ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ. ಅಶ್ವಿನ್ ಬನ್ನಿ, ಅದೊಂದು 2-3 ಚೇರ್ ಕೊಡಿ. ಅವರೇ ನೇರವಾಗಿ PC ಫಾರಂ ಬಂದು ಜಾಗ ಪರೀಕ್ಷಣೆ ಮಾಡಿ ನನ್ನನ್ನು ಪರವಾಗಿಲ್ಲ ಒಂದು 2 ದಿನ ಮುಗಿಸ್ಕೊಂಡೆ ಬ್ರದರ್ ಅಂದ್ರೆ ಹಾಕೋ ನನಗೆ ಮನಸ್ಸೊಪ್ಪಿಲ್ಲ. ನೆನ್ನೆನೆ ಬಂದು ಫೋನ್ ಮುಖಾಂತರನೇ ಎಲ್ಲ ಮುಖಂಡರುಗಳನ್ನ ಸಂಪರ್ಕ ಮಾಡಿ ಇವತ್ತು ದುದ್ದ ಹೋಬಳಿಗೆ ವಿಶೇಷವಾದಂಥ ಸಭೆಯನ್ನ ನಮ್ಮ PC ಫಾರಂ ಸರ್ಕಾರದಲ್ಲೇ ಕರಿಬೇಕು ಅಂತ ಹೇಳಿ ನೆನ್ನೆ ವಿನಂತಿ ಮಾಡಿದೆ. ಹಾಗಾಗಿ ನಮ್ಮೆಲ್ಲ ಮುಖಂಡರುಗಳು ಇಲ್ಲಿ ತಾವು ಆಗಮಿಸಿದಿರಿ. ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವಾಗಲೂ ನಮ್ಮ ಸರ್ಕಾರ ಬಂದಾಗ G. ಶಿವಕುಮಾರಣ್ಣ ಅವರು ಹೆಚ್ಚಿನ ಜವಾಬ್ದಾರಿ ನಿರ್ವಹಿಸುವಂಥ ಸಂದರ್ಭದಿಂದಲೂ ದುದ್ದ ಹೋಬಳಿಯ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದು ಗೊತ್ತೇ ಇದೆ. ಇವತ್ತು ಬಹುತೇಕ ನಮ್ಮ ಸರ್ಕಾರಗಳು ಬಂದ ಮೇಲೆ PC ಫಾರಂನ ಏನು ಒಂದು ಸಬ್ಸ್ಟೇಷನ್ ಇರ್ಬೋದು, ಜೀಮಲಿಗರಿ ಸಬ್ಸ್ಟೇಷನ್ ಇರ್ಬೋದು, ಇವತ್ತು ಬೆವಕಲ್ ಸಬ್ಸ್ಟೇಷನ್ ಇರ್ಬೋದು, ಹಾಗೆ ಹಲವಾರು ಕೆರೆಗಳನ್ನು ತುಂಬಿಸುವಂತ ಒಂದು ದೊಡ್ಡ ಯೋಜನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಚಿವನಾಗಿ ಕೆಲಸ ಮಾಡುವಂತ ಒಂದು ಸಂದರ್ಭ. ಅದಕ್ಕಿಂತ ಮಿಗಿಲಾಗಿ ಕುಮಾರಣ್ಣವರು G. ಶಿವಕುಮಾರಣ್ಣವರ ನೇತೃತ್ವದಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಪ್ಪಲು ಗ್ರಾಮದಲ್ಲಿ ಬಸವಗೌಡ ಮನೆ ವಾಸ್ತವ ಮಾಡಿದಂಥ ಸಂದರ್ಭದಲ್ಲಿ ಶಿವಕುಮಾರಣ್ಣವರು ಮತ್ತು ಮಾರೇಗೌಡ ಕೊಪ್ಪಲ ಆ ಭಾಗಕ್ಕೆ ಹೋಗುವ ಕರ್ಕೊಂಡು ಹೋದ್ರು. ಅವತ್ತು ಮಾಡಿದಂಥ ಮನವಿ ಕುಮಾರಣ್ಣವರ ಮನಸ್ಸಲ್ಲಿತ್ತು. ನಾನು ಆ ಇಲಾಖೆ ಸಚಿವನಾಗಿ ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಹೆಚ್ಚಿಗೆ 200 ಕೋಟಿಗೂ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿಕೊಟ್ಟು ಮುಖ್ಯಮಂತ್ರಿಗಳಾದಂಥ ಮೊದಲನೇ ಕ್ಯಾಬಿನೆಟ್ಟಲ್ಲೇ ದುದ್ದ ಹೋಬಳಿಗೆ ನೀರು ಉಳಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಅಪ್ರೂವ್ ಕೊಟ್ಟಂಥದ್ದು ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಸಂದರ್ಭದಲ್ಲಿ ಇದ್ದಂಥ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರುಗಳು, ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರುಗಳು ಅದ್ಭುತವಾಗಿ ಈ ಹೋಬಳಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಸಚಿವನಾಗಿ ನಾನು ನೋಡಿದ್ದೇನೆ. ಇವತ್ತು ಕುಮಾರಣ್ಣವರು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಕ್ಯಾಬಿನೆಟ್ ಮಂತ್ರಿಗಳಾಗಿ H. ಡಿ. ದೇವೇಗೌಡಜಿಯವರ ಒಂದು ಮಾರ್ಗದರ್ಶನದಲ್ಲಿ ಭಾರಿ ಕೈಗಾರಿಕಾ ಸಚಿವರಾಗಿ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀರಿ. ಇವತ್ತು ನಮ್ಮ ಸರ್ಕಾರಗಳಿದ್ದಾಗ PC ಫಾರಂನೆಲ್ಲ ಒಂದು ಅಪ್ಗ್ರೇಡ್ ಮಾಡಿ ಇಲ್ಲಿಗೆ ಒಂದು ಕಾಲೇಜನ್ನು ತರ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ PC ಫಾರಂ ಹೋಗುವಂಥ ರಸ್ತೆಯನ್ನು ಅವತ್ತು ನಾವು ಅಗಲೀಕರಣ ಮಾಡಿದಂಥದ್ದು ಇರ್ಬೋದು, ಎಲ್ಲ ಕಾಮಗಾರಿಗಳನ್ನ ಮಾಡಿದ್ವಿ. ಇವತ್ತು ಈ ರಾಜ್ಯ ಸರ್ಕಾರದವರು ಇವತ್ತು PC ಫಾರಂನ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು ತಾವೆಲ್ಲರಿಗೂ ಗೊತ್ತಿದೆ. ಅದು ಯಾವ ಮಟ್ಟಕ್ಕೆ ಅನುಷ್ಠಾನ ಆಗುತ್ತೆ ಅಂತಕ್ಕಂಥದ್ದು ನಾವು ಕಾದು ನೋಡಬೇಕಾಗಿದೆ. ಅದ್ರ ಜೊತೆಗೆ ಕುಮಾರಣ್ಣವರು ಇವತ್ತು ಬಹಳ ವಿಶೇಷವಾಗಿ ದುದ್ದ ಹೋಬಳಿ
ಭಾಳ ಕ್ರೀಡೆಗೆ ಒತ್ತು ಕೊಡ್ತಕ್ಕಂಥ ಒಬ್ಬಿ ಆ ಕಾರಣದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕ್ರೀಡೆಗೆ ಒತ್ತು ಕೊಡುವಂಥ ಕೆಲಸವನ್ನ ಇನ್ಫ್ರಾಸ್ಟ್ರಕ್ಚರ್ನ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದಿಂದ 14 ಕೋಟಿಯನ್ನ ಇವತ್ತು ದುಡ್ಡವರಿಗೆ ಮಂಜೂರು ಮಾಡಿಸಿದ್ದಾರೆ. ಅದನ್ನ ಆ ಇಲಾಖೆಯ ಕೇಂದ್ರ ಸಚಿವರು, ಕ್ರೀಡಾ ಇಲಾಖೆಯ ಸಚಿವರು ಸಹ ಅವತ್ತು ಹೆಲಿಕಾಪ್ಟರ್ ಬಂದಿಲ್ಲೇ ನಮ್ಮ ಮಲ್ಲಾಕನಕಟ್ಟೆ ಚೌಟ್ರಿ ಮುಂಭಾಗ ಲ್ಯಾಂಡ್ ಆಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಉಚಿತವಾಗಿ CSR ಫಂಡ್ನಲ್ಲಿ 500 ನಮ್ಮ ಅಂಗವಿಕಲರಿಗೆ ಬೈಕ್ಗಳನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲೂ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ DB ಶಿವಕುಮಾರ್, ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಶಿವಣ್ಣ, APMC ಮಾಜಿ ಅಧ್ಯಕ್ಷ ಮಾದೇಗೌಡ, ಶಂಕರೇಗೌಡ, ಶಿವಕುಮಾರ್, ಚಂದಗಾಲು ಶ್ರೀಧರ್, ಶ್ರೀಕಂಠ ಸೇರಿದಂತೆ ಅನೇಕ JDS ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು.